ನಮಸ್ತೆ. ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇನ್ನ ಸುಮಾರು ಜನ ನನಗೆ ಈ ನಡುವೆ ಸ್ವಲ್ಪ ಡಿಎಮ್ಸು ಜಾಸ್ತಿ ಬರ್ತಿದೆ. ಹಾಗೇನೆ ಕಮೆಂಟ್ಸು ಅದು ಎಸ್ಪೆಷಲಿ ಫೇಸ್‌ಬುಕ್ಕಲ್ಲೂ ತುಂಬಾ ಬರ್ತಾ ಇದೆ. ಮ್ಯಾಮ್ ನಮಗೆ ನಿಮ್ಮ ಕ್ಲೀನಿಂಗ್ ರೊಟೀನ್ಸ್ ಇವೆಲ್ಲ ತುಂಬಾನೇ ಇಷ್ಟ. ನೀವು ಆದಷ್ಟು ಅದನ್ನೇನೆ ಶೇರ್ ಮಾಡಿ ಅಂತ ಹೇಳಿ. ನಾನೇನ್ ಅನ್ಕೊಂತಿದ್ದೆ ಅಂದ್ರೆ ರಿಪೀಟ್ ಅದನ್ನೇ ಹಾಕ್ತಿದ್ದೀನೇನೋ ಅಂತ ಹೇಳಿ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತಿದ್ದೆ ಅಷ್ಟೇ ಹಾಕೋದು. ಇನ್ನು ಕೆಲವರು ಅರ್ನಿ ಕಲೆಕ್ಷನ್ ಸ್ಟಾರ್ಟ್ ಆದ್ಮೇಲೆ ಸ್ವಲ್ಪ ನೀವು ಕ್ಲೀನಿಂಗ್ ಎಲ್ಲಾನು ಏನು ಮಾಡ್ತಾ ಇಲ್ವಾ ಆಗ್ತಾ ಇಲ್ವಾ ಅನ್ನೋ ತರ ಕೇಳ್ತಾ ಇದ್ರಿ. ಖಂಡಿತ ಅರ್ನಿ ಕಲೆಕ್ಷನ್ ಸ್ಟಾರ್ಟ್ ಆದ್ಮೇಲೆ ಸ್ವಲ್ಪ ಮಟ್ಟಿಗೆ ನಾನು ಬ್ಯುಸಿ ಆಗಿದ್ದಂತೂ ನಿಜಾನೇ. ಆದ್ರೆ ಕ್ಲೀನಿಂಗ್ ಮಾಡ್ದಿರಾ ಅಂತೂ ಇರಕ್ ಆಗದೇ ಇಲ್ಲ ಅಲ್ವಾ. ಇದೆಲ್ಲ ಒಂಥರ ರೆಗ್ಯುಲರ್ ಕೆಲಸ ನಮ್ಗೆ ಮಾಡ್ಲೇಬೇಕು ನಾನು. ಬಟ್ ವಿಡಿಯೋ ಶೂಟ್ ಮಾಡ್ತಿರ್ಲಿಲ್ಲ ಅಷ್ಟೇ ನಾನು. ಬಟ್ ನಾರ್ಮಲ್ ಆಗಿ ನನ್ನ ಮನೇನ ಯಾವ ರೀತಿ ನಾನು ಮಾಡ್ತಿದ್ದೆ ಅದೇ ರೀತಿನೇ ಮಾಡ್ತಾ ಇದ್ದೀನಿ. ಹಾಗೇನೆ ಇನ್ನು ಕೆಲವೊಂದು ಅಪ್ಡೇಟ್ಸ್ ಇದೆ. ಸೊ ಅದನ್ನೆಲ್ಲ ನಾನು ನೆಕ್ಸ್ಟ್ ಕಮಿಂಗ್ ಬ್ಲಾಗ್ಸ್ ಅಲ್ಲಿ ಶೇರ್ ಮಾಡ್ತೀನಿ. ಬಿಕಾಸ್ ನಿಮ್ಗೆಲ್ಲ ಗೊತ್ತೇ ಇರುತ್ತೆ, ನಾನು ಯಾವಾಗ್ಲೂ ಅಷ್ಟೇನೆ ಯಾವುದೇ ಒಂದು ಕೆಲ್ಸನ ಬಿಫೋರ್ ಹೇಳಕ್ ಇಷ್ಟ ಪಡೋದೇ ಇಲ್ಲ, ಆಫ್ಟರೇ ಹೇಳ್ತೀನಿ. ಅಂದ್ರೆ ಅದು ಆದ್ಮೇಲೆನೆ ನನ್ಗೆ ಅದನ್ನೆಲ್ಲ ಶೇರ್ ಮಾಡ್ಕೊಳಕ್ಕೆ ಇಷ್ಟ ಆಗತ್ತೆ. ಸೊ ಹಂಗಾಗಿ ನಾನು ಸ್ವಲ್ಪ ಅಂದ್ರೆ ಇದು ಆಕ್ಚುಲಿ ಕ್ಲೀನಿಂಗ್ದು ವ್ಲಾಗ್ಸ್ ಯಾಕೆ ಆಗ್ತಿರ್ಲಿಲ್ಲ ಅಂತಂದ್ರೆ ಮೇನ್ ಇದೆ, ಬ್ಯಾಕ್ ಟು ಬ್ಯಾಕ್ ಬರೀ ಅದನ್ನೇ ಹಾಕಿದ್ರೆ ಏನಾಗುತ್ತೆ, ಏನಾದ್ರೂ ಬೇರೆ ತರ ಮಾಡೋಣವಾ ಅನ್ನೋ ತರ ಥಾಟ್ ಬರ್ತಿತ್ತು. ಬಟ್ ನನ್ನ ಒಂದು ಲೈಫ್ ಸ್ಟೈಲ್ ಏನಿದೆ ಆಸ್ ಇಟ್ ಈಸ್, ಮನೇಲಿ ಒಂದು ನಾನು ಹೌಸ್ ವೈಫ್ ಆಗಿರೋದ್ರಿಂದ ಕುಕಿಂಗ್ ಇರುತ್ತೆ, ಕ್ಲೀನಿಂಗ್ ಇರುತ್ತೆ, ಇಲ್ಲಾಂದ್ರೆ ಏನಾದ್ರೂ ಒಂದು ಹೊರಗಡೆ ಹೋಗೋದಿರತ್ತೆ, ಫಂಕ್ಷನ್ಸ್ ಇರುತ್ತೆ, ಇದೇ ಇರುತ್ತೆ ರೊಟೀನ್ಸ್. ಸೊ ನಾನು ಅದನ್ನೇ ಹಾಕಬೇಕು ಅಷ್ಟೇನೆ. ಬಟ್ ನೀವು ನನ್ನ ಕ್ಲೀನಿಂಗ್ ಬ್ಲಾಗ್ಸ್ ನ ಮಿಸ್ ಮಾಡ್ಕೊಂತಿದ್ದೀರಾ ಅಂತ ಕೇಳ್ಪಟ್ಟೆ ನಿಜವಾಗ್ಲೂ ಖುಷಿ ಆಯ್ತು ನನಗೆ. ಬಿಕಾಸ್ ಇದು ನನಗೆ ತುಂಬಾ ಕಂಫರ್ಟೇಬಲ್, ತುಂಬಾ ಈಸಿ ಅನ್ಸುತ್ತೆ. ಯಾಕಂದ್ರೆ ನಾನು ಯಾವಾಗ್ಲೂ ಮಾಡ್ತಾನೆ ಇರೋದನ್ನ ಆರಾಮ್ಸೆ ನಾನು ಶೂಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಬಿಡ್ಬೋದು. ಬಟ್ ನಾನ್ ನಿಮ್ಗೆ ಬೋರ್ ಆಗುತ್ತೇನೋ ಅಂತ ಅನ್ಬಿಟ್ಟು ಅವಾಯ್ಡ್ ಮಾಡ್ತಿದ್ದೆ ಅಷ್ಟೇನೆ. ಆದ್ರೆ ಈಗ ಇಷ್ಟ ಪಡ್ತಿದ್ದೀರಾ ಅಂತಂದ್ರೆ ಖಂಡಿತ ನಾನು ಇದೇ ಬ್ಲಾಗ್ಸ್ ನ ಕಂಟಿನ್ಯೂ ಮಾಡ್ಕೊಂತ ಹೋಗ್ತೀನಿ. ಇನ್ನ ಅವತ್ತಿನ ದಿನ ನಾನು ಸ್ವಲ್ಪ ಟೆರೆಸ್ ಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಬೇಕಿತ್ತು, ಎಲ್ಲ ನೀಟಾಗಿ ಗುಡಿಸ್ಕೊಳ್ಳೋದು ಇತ್ತು. ಅದನ್ನೆಲ್ಲ ಟೆರೆಸ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಬಿಕಾಸ್ ನನ್ಗೆ ಮೇನ್ ರಾಗಿ ಬೇರೆ ತೊಳ್ದು ಹಾಕ್ಬೇಕಿತ್ತು. ಸೊ ರಾಗಿ ತೊಳ್ದು ಹಾಕ್ಬೇಕು ಅಂದ್ರೆ ನಾನು ಫಸ್ಟ್ ಟೆರೆಸ್ ಎಲ್ಲ ಕ್ಲೀನ್ ಮಾಡ್ಬಿಟ್ಟೆ, ಆಮೇಲೆ ನಾನು ರಾಗಿನ ತೊಳ್ದು ಹಾಕ್ತೀನಿ. ಸೊ ಬಟ್ಟೆನೂ ಹಂಗೆ ಮಿಷಿನ್ ಅಂದ್ರೆ ನಾನು ಟೆರೆಸ್ ಮೇಲೆ ಹೋದ್ರೆ ಅಲ್ಲಿ ಏನೇನ್ ಕೆಲ್ಸಗಳಿರುತ್ತೆ ಅದನ್ನೆಲ್ಲ ಒಂದೇ ಸತಿ ಮುಗಿಸ್ಬಿಟ್ಟು ಕೆಳಗಡೆ ಬಂದ್ಬಿಡ್ತೀನಿ. ಪದೇ ಹತ್ತು ಇಳ್ದು ಮಾಡೋದು ಬೇಡ ಅಂತ ಅನ್ಬಿಟ್ಟು. ಮೇ ಬಿ ನನ್ನ ಒಂದು ಎಲ್ಲಾರು ಹೇಳ್ತಾ ಇರ್ತಾರೆ, ಅಂದ್ರೆ ನೀವು ತುಂಬಾ ಆಕ್ಟಿವ್ ಆಗಿರ್ತೀರಾ, ತುಂಬಾ ಅಂದ್ರೆ ವೆಯ್ಟ್ ಒಂದೇ ಇದ್ರಲ್ಲಿ ಅಂದ್ರೆ ನಂದು ವೆಯ್ಟ್ ಇನ್ಕ್ರೀಸ್ ಆಗದೆ ಇರೋದಕ್ಕೂ ಸಹ ಇದು ಒಂದು ರೀಸನ್ ಇರ್ಬೋದು. ಬಿಕಾಸ್ ನಾನು ಸ್ವಲ್ಪ ಜಾಸ್ತಿ ಕೆಳಗಡೆ ಮೇಲೆ ಓಡಾಡೋದಾಗ್ಬೋದು, ಮನೇಲು ಅದು ಇದು ಮಾಡ್ತಾ ಇರೋದಾಗ್ಬೋದು, ಈ ತರ ಮಾಡ್ತಾನೆ ಇರ್ತೀನಿ. ಹಂಗಾಗಿ ನನ್ನ ವೆಯ್ಟ್ ಒಂದೇ ಲೆವೆಲ್ ಅಲ್ಲಿ ಇರುತ್ತೆ. ಸಡನ್ ಆಗಿ ಜಂಪ್ ಆಗೋದು ಇಲ್ಲ ಸಡನ್ ಆಗಿ ಕೆಳಗ್ ಬರೋದು ಆ ತರನು ಏನು ಇರೋದಿಲ್ಲ. ಸೊ ಇದು ಒಂಥರ ಚೆನ್ನಾಗಿರತ್ತೆ ನನ್ಗೆ ಎಲ್ಲ ಒಂದ್ ಆಕ್ಟಿವ್ ಆಗಿದ್ದು ಕೆಲ್ಸಗಳನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ. ಇನ್ನ ಹಾಗೇನೆ ಇನ್ನ ನಾನು ಟೆರೆಸ್ ಮೇಲೆ ಹೋಗ್ಬಿಟ್ರೆ ಅಂದ್ರೆ ಒಂದ್ ½ ಬರ್ಲಿಲ್ಲ ಅಂದ್ರೆ ಅರ್ಥ ಮಾಡ್ಕೊಂತಾರೆ, ಓ ಇವಳು ಬಟ್ಟೆನ ವಾಷಿಂಗ್ ಮಿಷಿನ್ ಹಾಕಿದ್ಲೇನೋ ಹಂಗಾಗಿ ಒಣಗಾಕ್ತಿರ್ತಾಳೆ ಅನ್ನೋದು ನಮ್ಮ ಮನೆಯವ್ರು ಒಂದು ಅರ್ಥ ಮಾಡ್ಕೊಂತಾರೆ. ಬಟ್ ½ ಗಿಂತ ಜಾಸ್ತಿ ಅಂದ್ರೆ ಲೈಕ್ 1 hour ಹಂಗೇನಾದ್ರೂ ಆಗೋಗ್ಬಿಟ್ರೆ ಹುಡ್ಕೊಂಡ್ ಮೇಲಕ್ಕೆ ಬಂದ್ಬಿಡ್ತಾರೆ, ಏನ್ ಮಾಡ್ತಿದ್ದಾಳೆ ಇವಳು ಅಂತ ಹೇಳಿ. ಅವ್ರ ಮನೇಲಿರೋದು ತುಂಬಾ ಕಡಿಮೆ, ಆದ್ರೆ ಅವ್ರ ಮನೇಲಿ ಇದ್ದಾಗ ಮಾತ್ರ ನಾನು ಅವ್ರ ಎದುರುಗಡೆ ಇರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವರು. ಬಟ್ ನಮಗ್ ಹೆಂಗಿರುತ್ತೆ ಅಲ್ವಾ, ನಾವು ಅವ್ರು ಇಲ್ದಿರಾ ಅಂದ್ರೆ 24 hours ಇರ್ತೀವಿ. ಎಷ್ಟೋ ಸರಿ ಅವ್ರ ಕ್ಯಾಂಪ್ ಅಲ್ಲಿ ಇಲ್ಲಿ ಹೋದಾಗ ನಾನು ಒಬ್ಳೇ ಇದ್ಬಿಡ್ತೀನಿ. ಆದ್ರೆ ಅವ್ರ ಮನೇಲಿ ಇದ್ದಾಗ ಮಾತ್ರ ನಾವು ಅವ್ರ ಕಣ್ ಮುಂದೆ ಇರ್ಲೇಬೇಕು. ಮೇ ಬಿ ನಮ್ಮ ಮನೇಲೆ ಎಲ್ಲ ಎಲ್ಲಾರ ಮನೇಲೂ ಗಂಡಸ್ರು ಇದೇ ತರ ಅಂತ ಅನ್ಕೋತೀನಿ ನಾನು.
ಇನ್ನ ಮೇಲ್ ಬಂದ್ರಲ್ವಾ, ಸೊ ಅವರು ಬಂದು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ರು. ಹಾಗೇನೆ ಅವತ್ತಿನ ದಿನ ಸ್ವಲ್ಪ ಮೋಡ ಮುಚ್ಕೊಂಡಿತ್ತು. ಅವ್ರು ಅದೇ ಹೇಳ್ತಾ ಇದ್ರು, ಮೋಡ ಬೇರೆ ಮುಚ್ಕೊಂಡಿದೆ, ನೀನ್ ನೋಡಿದ್ರೆ ಇಷ್ಟೊಂದು ರಾಗಿ ತೊಳ್ದು ಹಾಕ್ತಿದ್ಯಾ, ಮಳೆ ಗಿಳೆ ಬಂದ್ಬಿಟ್ರೆ ಏನ್ ಮಾಡ್ತೀಯ ನೀನು, ನಾವು ಇರಲ್ಲ ಅಲ್ವಾ ಅಂತ ಹೇಳಿ. ಬಟ್ ನನ್ಗೇನಂತಂದ್ರೆ ಆಲ್ರೆಡಿ ರಾಗಿ ಒಂದೆರಡು ದಿನ ಆಗೋಗಿದೆ ಖಾಲಿ ಆಗೋಗ್ಬಿಟ್ಟು. ಯೂಶಲಿ ನಾನು ಒಂದ್ ಸ್ವಲ್ಪ ಇದ್ದಂಗೆನೆ ತೊಳ್ದು ಹಾಕಿ ಕ್ಲೀನ್ ಆಗಿ ಅದನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಬಿಕಾಸ್ ನಮ್ಮ ಮನೇಲಿ ಎವ್ರಿ ಡೇ ಮುದ್ದೆ ಇರ್ಲೇಬೇಕು. ನಮ್ಮ ಮನೆಯವರಾದ್ರೂ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತಾರೆ, ಬಟ್ ನನ್ಗೆ ಸ್ಪೆಷಲಿ ಮುದ್ದೆ ಕಂಫರ್ಟೇಬಲ್ ತಿನ್ನೋದಕ್ಕೆ. ಆದ್ರೆ ಇವಾಗ ಮಳೆ ಅಂತ ಅನ್ಬಿಟ್ಟು ಸ್ವಲ್ಪ ನನ್ಗೆ ರಾಗಿನ ಕ್ಲೀನ್ ಮಾಡ್ಕೊಳಕ್ ಆಗ್ಲೇ ಇಲ್ಲ. ಆದ್ರೆ ಇಲ್ಲ, ಇವತ್ತು ಸ್ವಲ್ಪ ಅಟ್ಲೀಸ್ಟ್ 1-2-3 ಅವರ್ಸ್ ಬಿಸಿಲು ಬಂದ್ಬಿಟ್ರೆ ಸಾಕು. ಆಮೇಲೆ ಬೇಕಾದ್ರೆ ನಾನು ಅದನ್ನ ತೆಗೆದ್ಬಿಟ್ಟು, ಈಗ ನಮ್ ರೂಮ್ ಎಲ್ಲ ಇದೆ ಅಲ್ವಾ, ಅಲ್ಲಿ ಹಾಲ್ ಹತ್ರ ಬೇಕಾದ್ರೆ ನಾನು ಒಂದೆರಡು ದಿನ ಫ್ಯಾನ್ ಗಾಳಿಗಾದ್ರೂ ಒಣಗಿಸ್ಕೋತೀನಿ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದೆ. ಆಮೇಲೆ ಇನ್ನ ಪಾವನಿನೂ ಹಾಗೆ ಬಂದ್ಲು, ಅವಳು ಹುಡ್ಕೊಂಡು ಪಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಅಂತ ಹೇಳಿ ಮೇಲ್ ಬಂದ್ಲು. ಇನ್ನ ನಮ್ಮನೆಯವರು ನಿಜವಾಗ್ಲೂ ಮಕ್ಕಳನ್ನ ನನಗೆ ಕ್ಲಿಪ್ಪಿಂಗ್ ಅಂದ್ರೆ ಬೇಕಂತ ಶೂಟ್ ಮಾಡಿಲ್ಲ, ನಾರ್ಮಲ್ ಆಗಿ ನಾನು ಇದನ್ನ ರಾಗಿದು ಶೂಟ್ ಮಾಡ್ಕೊಂತಿದ್ದಾಗ ಅವ್ರು ಆಡ್ತಾ ಇರೋ ಅವತಾರಗಳು ಶೂಟ್ ಆಗಿತ್ತು. ಹಾಕದೆ ಅವ್ರಿಗೆ ಅದನ್ನ ಹೆಂಗ್ ಮಾಡ್ತಿರ್ತಾರೆ ಅಂದ್ರೆ ಒಳ್ಳೆ ಚಿಕ್ಕ ಮಕ್ಕಳ ತರ ಅವ್ರ ಮಕ್ಕಳ ಜೊತೆ ಅವರು ಆಡ್ತಿರ್ತಾರೆ. ಅವಳು ತಮಾಷೆಗೆ ಪಪ್ಪ ಪಪ್ಪ ಅಂತ ಅಂದ್ಬಿಟ್ಟು ಅವಳು ಸ್ವಲ್ಪ ಲೆಫ್ಟ್, ಅಂದ್ರೆ ನಮ್ಮ ಪಾವನಿ ಲೆಫ್ಟ್ ಹ್ಯಾಂಡ್ ಅಲ್ವಾ, ಅವಳು ಲೆಫ್ಟ್ ಹ್ಯಾಂಡ್ ಅಲ್ಲಿ ಮಾತಾಡುವಾಗ ಹಿಂಗ್ ಹೊಡೆದು ಮಾತಾಡ್ತಿರ್ತಾಳೆ ಅವ್ರ ಪಪ್ಪನ. ಸೊ ಅವರು ಅದಕ್ಕೆ ಹಿಡ್ಕೊಂಡು ಹೊಡಿತೀಯ ನನ್ನ ಅನ್ಬಿಟ್ಟು ಲೈಕ್ ಒಂಥರ ಜೋಕ್ಸ್ ಆಗಿ ಯಾವಾಗೂ ನಮ್ಮ ಮನೇಲಿ ಈ ತರ ಒಂಥರ ಹಾವು ಮುಂಗ್ಸಿ ತರ ಕಿತ್ತಾಡ್ತಿರ್ತಾರೆ. ಹನಿ ಪಾವನಿ ಕಿತ್ತಾಡೋದಕ್ಕಿಂತ ನಮ್ಮ ಮನೆಯವರು ಪಾವನಿ ಸ್ವಲ್ಪ ಜಾಸ್ತಿ ಈ ತರ ತರ್ಲೆ ಕೆಲ್ಸಗಳು ತೀಟೆಗಳು ಮಾಡೋದು. ಮೇ ಬಿ ಎಲ್ಲಾರ ಮನೇಲೂ ಈ ಚಿಕ್ಕ ಮಕ್ಳು ಇರ್ತಾರೆ ನೋಡಿ, ಕೊನೆ ಮಕ್ಳು, ಆ ಮಕ್ಕಳದೇ ಸ್ವಲ್ಪ ತರ್ಲೆತನ ಇರುತ್ತೆ ಅನ್ಕೋತೀನಿ ಮನೆಗಳಲ್ಲಿ ಅಲ್ವಾ. ಸೊ ಈಗ ಮನೆಯಲ್ಲಿ ಎಲ್ಲಾ ಕೆಲಸ ಮುಗಿಸಿ ಆದ್ಮೇಲೆ ನಾವ್ ಎಷ್ಟು ಮನೇನ ನೀಟಾಗಿ ಇಟ್ಕೊಂತೀವೋ ನಮ್ಮನ್ನ ನಾವು ನೀಟಾಗಿ ಇಟ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಅನ್ನೋದು ಆಗತ್ತೆ ಅಲ್ವಾ. ನಾನು ಅಷ್ಟೇನೆ, ಅಂದ್ರೆ ನನ್ಗೆ ಸ್ವಲ್ಪ ಈ ಕಾಲು ಹೊಡೆಯೋದು ಪ್ರಾಬ್ಲಮ್ ಜಾಸ್ತಿನೇ ಇತ್ತು. ಇವಾಗ ನೀವು ನೋಡ್ತಿರ್ಬೋದು ಅಷ್ಟೊಂದೇನು ಕಾಣಿಸ್ತಿಲ್ಲ, ಆದ್ರೆ ಮುಂಚೆ ಹೆಂಗಿತ್ತು ಅಂದ್ರೆ ಅದ್ರಲ್ಲೂ ಈ ಥಂಡಿಗಾಲ ಬಂದ್ಬಿಟ್ರೆ ಅಂತೂ ಫುಲ್ಲು ಹೊಡೆದ್ಬಿಟ್ಟು ನನ್ಗೆ ಅದು ಉರಿ ಆಗ್ತಿತ್ತು, ನಡಿಯಕ್ಕೂ ಸಹ ಆಗ್ತಿರ್ಲಿಲ್ಲ. ಕೆಲವು ಸತಿ ಅಂತೂ ಬ್ಲಡ್ ಎಲ್ಲ ಬರ್ತಾ ಇತ್ತು ಕಾಲಲ್ಲಿ. ಇನ್ನ ಪೆಡಿಕ್ಯೂರ್ ಮಾಡಿಸ್ಕೊಳ್ಳೋಣ ಅಂತ ಅನ್ಬಿಟ್ಟು ಒಂದೆರಡು ಸತಿ ಟ್ರೈ ಮಾಡ್ದೆ, ಖಂಡಿತ ನನ್ಗೆ ಅದು ಸೆಟ್ ಆಗ್ಲೇ ಇಲ್ಲ. ಸೊ ಇವಾಗ ನಾನೇನ್ ಮಾಡ್ತಿದ್ದೀನಿ ಅಂದ್ರೆ ಮನೇಲೆ ನಾನು ನನ್ನ ಪಾಡಿಗೆ ನಾನು ಸಿಂಪಲ್ ಆಗಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ದೆ. ಇದು ನನ್ಗೆ ಒಳ್ಳೆ ರಿಸಲ್ಟ್ ಸಿಕ್ತು ಅಂತಾನೆ ಹೇಳ್ಬೋದು. ಏನಿಲ್ಲ, ಒಂದು ಟಬ್ಬಲ್ಲಿ ಬಿಸಿನೀರನ್ನ ಹಾಕೊಂಡ್ಬಿಟ್ಟು ಸ್ವಲ್ಪ ನಾನು ಸಾಲ್ಟ್ ಅನ್ನ ಅಂದ್ರೆ ಉಪ್ಪನ್ನ ಹಾಕೋತೀನಿ. ಇಲ್ಲ ಪೆಡಿಕ್ಯೂರ್ ಸಾಲ್ಟ್ ಅಂತ ಸಿಗುತ್ತೆ, ಅದಾದ್ರೂ ಯೂಸ್ ಮಾಡ್ಬೋದು, ಇಲ್ಲ ನಾರ್ಮಲ್ ಉಪ್ಪಾದ್ರೂ ಹಾಕೋಬಹುದು ನಾವು. ಹಾಕೊಂಡು ಒಂದು 10-15 ನಿಮಿಷ ನನ್ನ ಕಾಲ್ನ ಚೆನ್ನಾಗಿ ಟಬ್ಬಲ್ಲಿ ಇಟ್ಟಿರ್ತೀನಿ. ಆ ಟೈಮಲ್ಲಿ ಸ್ವಲ್ಪ ಫೋನ್ ಅಲ್ಲಿ ಏನಾದ್ರೂ ಇರದ್ರೆ, ಅಂದ್ರೆ ಯಾರಿಗಾದ್ರೂ ಫೋನ್ ಮಾಡಿ ಮಾತಾಡೋದು, ಇಲ್ಲ ಅಂತಂದ್ರೆ ಈಗ ಅರ್ನಿ ಕಲೆಕ್ಷನ್ಸ್ ಏನಾದ್ರೂ ರಿಪ್ಲೈಸ್ ಇದ್ರೆ ಕೊಡೋದು, ಈ ರೀತಿ ಈಗ ಮಾಡ್ಕೋತಾ ಇರ್ತೀನಿ. ಸೊ ಆಮೇಲೆ ಸ್ವಲ್ಪ ಡೆಡ್ ಸ್ಕಿನ್ ಎಲ್ಲ ಇರತ್ತಲ್ವಾ, ಅದನ್ನೆಲ್ಲ ಒಂಚೂರು ಸ್ಕ್ರಬ್ ಮಾಡ್ಕೊಂಡ್ಬಿಡ್ತೀನಿ, ಫುಲ್ ಕ್ಲೀನ್ ಆಗಿ ಇದಾಗೋಗ್ಬಿಡ್ಲಿ ಅಂತ ಹೇಳಿ. ಸೊ ಅದೆಲ್ಲ ತೆಗ್ದು ಆದ್ಮೇಲೆ ನಾವು ಏನೀಗ ಇರುತ್ತೆ ಅಲ್ವಾ ಕಾಲು, ಸೊ ಕಂಪ್ಲೀಟ್ ಆಗಿ ಅದನ್ನ ಒಂದು ಟವಲ್ ಅಲ್ಲಿ ಒರೆಸ್ಕೊಂಡು, ಈಗ ಮೇನ್ ಇಂಪಾರ್ಟೆಂಟ್ ನನ್ನ ಕಾಲು ಈ ತರ ಸರಿ ಹೋಗ್ಲಿಕ್ಕೆ ನಾನು ಯೂಸ್ ಮಾಡೋದು ಬಂದು ಫುಡ್ ಕ್ರೀಮ್. ನಾವು ಒಳ್ಳೆ ಕಂಪನಿ ಫುಡ್ ಕ್ರೀಮ್ ಯೂಸ್ ಮಾಡಿದೀವಿ ಅಂದ್ರೆ ನಮ್ಗೆ ತುಂಬಾ ಬೇಗ ರಿಸಲ್ಟ್ ಅನ್ನೋದು ಸಿಗುತ್ತೆ. ಮುಂಚೆ ನಾನು ಬೇರೆದೆಲ್ಲ ಯೂಸ್ ಮಾಡ್ತಿದ್ದೆ, ನನ್ಗದು ಸೆಟ್ ಆಗ್ಲೇ ಇಲ್ಲ, ಅಂದ್ರೆ ತುಂಬಾನೇ ರಫ್ ಆಗ್ತಾ ಇತ್ತು ಸ್ಕಿನ್ನು. ಸೊ ಅದು ಯಾಕೋ ನನ್ಗೆ ಬೇಡ ಅಂತ ಹೇಳಿ ನಾನು ವಿಲ್ವಾ ಅವರ ಫುಡ್ ಕ್ರೀಮ್ಗೆ ಚೇಂಜ್ ಆದೆ. ಸೊ ಇದು ನಮ್ಮ ಕಾಲ್ನ ತುಂಬಾ ಚೆನ್ನಾಗಿ ಮಾಯಿಶ್ಚರೈಸ್ ಮಾಡತ್ತೆ, ಮತ್ತೆ ರಫ್ ಸ್ಕಿನ್ ಯಾವ್ದು ಜಾಗ ಇರುತ್ತೆ ಅದೆಲ್ಲ ತುಂಬಾ ಚೆನ್ನಾಗಿ ಹೀಲ್ ಆಗತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಕ್ರ್ಯಾಕ್ಸ್ ಏನಿರುತ್ತೆ ಅಲ್ವಾ, ಸೊ ಅದು ಅಷ್ಟೇ ಕಂಪ್ಲೀಟ್ ಆಗಿ ಹೀಲ್ ಆಗತ್ತೆ. ಮತ್ತೆ ಸ್ಕಿನ್ ನ ತುಂಬಾ ಸಾಫ್ಟ್ ಆಗಿ ಇಡತ್ತೆ, ಹಾಗೇನೆ ಹೈಡ್ರೇಟಿಂಗ್ ಆಗು ಸಹ ಇಡತ್ತೆ ಇದು. ಇದರಲ್ಲಿ ಅವಕಾಡೋ ಬಟರು ಮತ್ತೆ ಶಿಯಾ ಬಟರು ಹಾಗೇನೆ ಪೆಪ್ಪರ್ ಮಿಂಟ್ ಆಯಿಲ್ ನ ಯೂಸ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ನಮ್ಮ ಕಾಲ್ಗೆ ಮಾಯಿಶ್ಚರೈಸೇಷನ್ ಆಗತ್ತೆ, ಮತ್ತೆ ಸಾಫ್ಟ್ ಆಗಿ ಆಗತ್ತೆ. ಹಾಗೆ ಏನು ನಮ್ಗೆ ಡಿಸ್ಕಂಫರ್ಟ್ ಇರುತ್ತೆ ನೋಡಿ, ಓಡಾಡುವಾಗ ಉರಿ ತರ ಎಲ್ಲ ಆಗುತ್ತಲ್ಲ ತುಂಬಾ ಹೊಡೆದಿದ್ರೆ, ಅದೆಲ್ಲ ತುಂಬಾ ಬೇಗನೆ ಹೀಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಬಿಕಾಸ್
ಬಿಕಾಸ್ ಈಗ ನೀವು ನನ್ನ ಕಾಲ್ನ ನೋಡ್ತಿರ್ಬೋದು. ನಾನು ಆಲ್ಮೋಸ್ಟ್ ಈ ಫುಡ್ ಕ್ರೀಮ್ನ ಒಂದು 2 months ಇಂದ ಯೂಸ್ ಮಾಡ್ತಿದ್ದೀನಿ. ಆಗ್ಲೇ ಒಂದು ಬಾಕ್ಸ್ ಖಾಲಿ ಮಾಡಿ ಇನ್ನೊಂದು ತಗೊಂಡು ಇದ್ರಲ್ಲೂ ಅರ್ಧ ಮುಗಿಸ್ಬಿಟ್ಟಿದ್ದೀನಿ. ಬಿಕಾಸ್ ನನ್ಗೆ ಅಷ್ಟು ಚೆನ್ನಾಗಿ ಸೆಟ್ ಆಗಿ ಹೋಗ್ಬಿಟ್ಟಿದೆ ಇದು. ನೈಟ್ ಟೈಮು ಕೆಲವು ಸತಿ ಹಾಕೊಂಡು ಅಪ್ಲೈ ಮಾಡ್ಕೊಂತೀನಿ. ನಿಮ್ಗೆ ಜಾಸ್ತಿ ಒಂದ್ ವೇಳೆ ಕಾಲು ಹೊಡೆದಿದೆ ಅಂತಂದ್ರೆ ಇದನ್ನ ಅಪ್ಲೈ ಮಾಡ್ಕೊಂಡು ಸಾಕ್ಸ್ ಏನಾದ್ರು ಹಾಕೊಂಡ್ಬಿಡಿ. ಆ ಧೂಳೆಲ್ಲ ಕುತ್ಕೊಳ್ಳೋಕೆ ಬಿಡಬೇಡಿ. ತುಂಬಾ ಬೇಗ ನಿಮ್ಗೆ ಇದಕ್ಕೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಹಾಗೆ ಈ ಫುಡ್ ಕ್ರೀಮ್ದು ಲಿಂಕ್ ಅನ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಏನಾದ್ರು ಒಂದ್ ವೇಳೆ ಬೇಕು ಅಂತಂದ್ರೆ ನೀವು ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಅಲ್ಲಿಂದ ನೀವು ಆರ್ಡರ್ ಮಾಡ್ಕೋಬಹುದು. ಹಾಗೆ ಆರ್ಡರ್ ಮಾಡ್ಕೊಳ್ಳೋ ಟೈಮ್ ಅಲ್ಲಿ ನೀವು P20 ಅಂತ ಅನ್ಬಿಟ್ಟು ನನ್ನ ಒಂದು ಕೂಪನ್ ಕೋಡ್ ನ ನೀವೇನಾದ್ರೂ ಯೂಸ್ ಮಾಡಿದ್ದೀರಾ ಅಂದ್ರೆ ನಿಮ್ಗೆ ಒಂದು 20% ಆಫರ್ ಸಹ ಡಿಸ್ಕೌಂಟ್ ಸಹ ಸಿಗುತ್ತೆ ವಿಲ್ವಾ ಸ್ಟೋರ್ ಅಲ್ಲಿ. ಇದು ವಿಲ್ವಾದಲ್ಲೂ ಸಿಗುತ್ತೆ ನಿಮ್ಗೆ. ಬೇರೆ ಬೇರೆ ಒಂದು ಆನ್ಲೈನ್ ಇದ್ರಲ್ಲೂ ವಿಲ್ವಾ ಅದೆಲ್ಲ ಪ್ರಾಡಕ್ಟ್ಸ್ ಸಿಗುತ್ತೆ. ತುಂಬಾ ಚೆನ್ನಾಗಿದೆ, ಒಂದ್ಸತಿ ಟ್ರೈ ಮಾಡಿ ನೋಡಿ. ಬಿಕಾಸ್ ನಾನು ಇದನ್ನ ಯೂಸ್ ಮಾಡಿ ನನ್ಗೆ ಒಳ್ಳೆ ರಿಸಲ್ಟ್ ಬಂದಿರೋದಕ್ಕೆ ನಾನು ಇವಾಗ ಇದನ್ನ ನಿಮ್ಗೆ ಶೇರ್ ಮಾಡ್ಕೊಂತಾ ಇದ್ದೀನಿ. ಇನ್ನು ನಮ್ಮ ರೂಮ್ ಅಲ್ಲಿ ಇದು ಏನು ಕಾಟ್ ಇದೆ ಅಲ್ವಾ, ಇದಕ್ಕೆ ನಾನು ಒಂದು ಸ್ಟೋರೇಜ್ ನ ಮಾಡಿಸಿದೆ. ಯೂಶಲಿ ಅಂದ್ರೆ ಈ ಮನೆ ಕಟ್ಟುವಾಗ ನಮ್ಗೆ ಇಂಟೀರಿಯರ್ ಅವ್ರು ಏನ್ ಹೇಳಿದ್ರು ಅಂದ್ರೆ ಬೆಡ್ದು ಅದೇ ಲಾಫ್ಟ್ ತರ ಬರುತ್ತೆ ನೋಡಿ, ಆ ತರ ಒಂದು ಆಪ್ಷನ್ ಕೊಟ್ಟಿದ್ರು. ನನ್ಗೆ ಅದು ಇಷ್ಟ ಆಗ್ಲಿಲ್ಲ. ಯಾಕಂದ್ರೆ ನಾವು ಕೆಳಗಡೆ ಮನೇಲಿ ಇದ್ದಾಗ ನಾನು ಅದೇ ತರ ಮಾಡಿಸಿದ್ದೆ. ಆದ್ರೆ ಅದ್ ನಾನು ಯೂಸೇ ಮಾಡಿಲ್ಲ ಬಿಡಿ. ಯಾಕಂದ್ರೆ ನಮ್ದು ಬೆಡ್ ಬಂದು ಹೆವಿ ವೆಯ್ಟ್ ಇರತ್ತೆ. ಸೊ ಅದನ್ನ ತೆಗೆದು ಮತ್ತೆ ಅದನ್ನ ಎತ್ತಿ ನಾನು ಅಲ್ಲಿ ಸ್ಟೋರೇಜ್ ಏನಾದ್ರು ಮಾಡ್ಕೊಳಕ್ಕೆ ಖಂಡಿತ ನನ್ಗೆ ಆಗೋದಿಲ್ಲ. ಹಂಗಾಗಿ ನಾನೇನ್ ಮಾಡ್ದೆ, ನನ್ಗೆ ಆ ತರದ್ದು ಬೇಡವೇ ಬೇಡ, ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಸಿಕ್ಕಿದ್ರು ಪರವಾಗಿಲ್ಲ, ಆದ್ರೆ ನನ್ಗೆ ಈ ತರ ಅಂದ್ರೆ ಡ್ರಾಯರ್ ಟೈಪ್ ಮಾಡ್ಕೊಟ್ಬಿಡಿ. ಇದಾದ್ರೆ ಕಂಫರ್ಟಬಲ್ ಆಗಿ ನಾನು ಈಸಿಯಾಗಿ ತೆಗೆದು ಹಾಕೋದು ಎಲ್ಲ ಮಾಡ್ಬೋದು ಅಂತ ಹೇಳಿ. ಕೆಲವು ಸತಿ ಅನ್ಸುತ್ತಲ್ವಾ, ನಾವು ಮಾಡೋ ಕೆಲವೊಂದು ಮಿಸ್ಟೇಕ್ಸ್ ಇಂದ ನಾವು ಪಾಠ ಕಲಿಬಹುದು ಅಂತ ಅನ್ಬಿಟ್ಟು. ಸೊ ನನ್ಗೆ ಈ ಮನೆ ಕನ್ಸ್ಟ್ರಕ್ಷನ್ ಟೈಮ್ ಅಲ್ಲಿ ಅವೆಲ್ಲ ತುಂಬಾನೇ ಒಂಥರ ಹೆಲ್ಪ್ಫುಲ್ ಆಯ್ತು. ಕೆಳಗಡೆ ಮನೇಲಿ ಆಗಿದ್ದ ಕೆಲವೊಂದು ಮಿಸ್ಟೇಕ್ಸ್ ಅನ್ನೆಲ್ಲ ನಾನು ಇಲ್ಲಿ ಕರೆಕ್ಷನ್ ಮಾಡ್ಕೊಂಡೆ. ಸೊ ಇದು ಸ್ವಲ್ಪ ಸ್ಟೋರೇಜ್ ಮಾಡಿಸ್ಕೊಂಡಿದೀನಿ. ಆದ್ರೆ ನಿಜವಾಗ್ಲೂ ಇದು ನನಗೆ ತುಂಬಾನೇ ಹೆಲ್ಪ್ಫುಲ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಇನ್ನ ಇದನ್ನ ನಾನು ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಕ್ಲೀನ್ ಮಾಡ್ಬೇಕು ಅನ್ಕೊಂಡಿದ್ದೆ. ಬಟ್ ಅವಾಗ ನನ್ಗೆ ಆಗೇ ಇರ್ಲಿಲ್ಲ, ಹಂಗೆ ಬಿಟ್ಬಿಟ್ಟಿದ್ದೆ. ಸೊ ಇದು ಎಲ್ಲ ಒಳ್ಳೆ ಹೆಂಗಿತ್ತು ಅಂದ್ರೆ ಇದ್ರಲ್ಲೆಲ್ಲ ನಾನು ಸ್ವಲ್ಪ ಎಕ್ಸ್ಟ್ರಾ ಏನು ಪಿಲೋ ಕವರ್ಸ್ ಆಗಿರ್ಬೋದು ಮತ್ತೆ ಬೆಡ್ ಸ್ಪ್ರೆಡ್ಸ್ ಅಂದ್ರೆ ಇದೆಲ್ಲ ಯೂಸ್ ಮಾಡಲ್ಲ ಅಂತಂದ್ರೆ ರೆಗ್ಯುಲರ್ ಆಗಿ ನಾವು ಯೂಸ್ ಮಾಡಲ್ಲ. ಬಟ್ ಈಗ ಯಾರಾದ್ರೂ ಮನೆಗೆ ಗೆಸ್ಟ್ ಆತರ ಎಲ್ಲಾದ್ರೂ ಬಂದ್ರೆ ಹಾಕ್ಲಿಕ್ಕೆ, ಮತ್ತೆ ಕೆಲವೊಂದೆಲ್ಲ ತುಂಬಾ ಹಳೇದು ಬೆಡ್ ಸ್ಪ್ರೆಡ್ಸ್ ಎಲ್ಲ ಇದೆ. ಅಂದ್ರೆ ಅದನ್ನೆಲ್ಲ ನಾನು ಸ್ವಲ್ಪ, ಈಗ ನಾವು ಲೇಡೀಸ್ ಹಂಗೆ ಅಲ್ವಾ, ಸ್ವಲ್ಪ ಏನಾದ್ರೂ ಇದನ್ನೆಲ್ಲ ಹೆಂಗ್ ಬಿಸಾಕಕ್ಕಾಗತ್ತೆ, ಒಂಥರ ಕಾಟನ್ದು ವರ್ಷಕ್ಕೆ ಧೂಳ್ ಕ್ಲೀನ್ ಮಾಡ್ಕೊಳಕ್ಕೆಲ್ಲ ತುಂಬಾ ಚೆನ್ನಾಗಿರತ್ತೆ ಅನ್ಬಿಟ್ಟು ಕೆಲವೊಂದನ್ನೆಲ್ಲ ನಾನು ಯೂಸ್ ಮಾಡ್ದಿದ್ರು ಎಲ್ಲ ಹಂಗೆ ಇಟ್ಟಿದ್ದೆ. ಅದೇನಾಗಿದೆ ಅಂದ್ರೆ ಈಗ ನಮ್ಮ ಮನೆಯವ್ರಾಗಿರ್ಬೋದು ಇಲ್ಲ ಮಕ್ಕಳಾಗಿರ್ಬೋದು, ಇಲ್ಲಿ ಏನಾದ್ರೂ ತೆಗಿಲಿಕ್ಕೆ ಅಂತ ಬಂದಾಗ ಎಲ್ಲ ಒದ್ರೋದ್ರೆ ಹಾಕ್ಬಿಟ್ಟಿದ್ರು. ಸೊ ಅದು ಒಂಥರ ಸ್ಪೇಸೇ ಇಲ್ವೇನೋ, ಇಲ್ಲಿ ಜಾಗನೇ ಇಲ್ವೇನೋ ಅನ್ನೋ ತರ ಆಗೋಗ್ಬಿಟ್ಟಿತ್ತು. ಸೊ ಆಲ್ಮೋಸ್ಟ್ ಕ್ಲೀನ್ ಮಾಡಿ ನಾನು ಇದು ಒಂದು 3 ತಿಂಗಳ ಮೇಲಾಗಿತ್ತು ಅನ್ಸುತ್ತೆ. ಯಾವಾಗೂ ಅನ್ಕೊಳ್ಳೋದು ಕ್ಲೀನ್ ಮಾಡೋಣ ಅನ್ಬಿಟ್ಟು ಆಮೇಲೆ ಹಂಗೆ ಬೇರೆ ಕೆಲಸಗಳಲ್ಲಿ ಬಿದ್ದು ಮರ್ತೋಗೋದು, ಈ ತರಾನೇ ಆಗ್ತಿತ್ತು. ಮತ್ತೆ ಇಲ್ಲಿ ನಾನು ಬೆಡ್ ಸ್ಪ್ರೆಡ್ಸ್ ಜೊತೆಗೆ ಕೆಲವೊಂದು ದುಪ್ಪಟಾಸ್ನು ಇಟ್ಟಿದ್ದೀನಿ. ನಾನು ಕಾಟನ್ ದುಪ್ಪಟಾಸ್ ಅನ್ನ ಬಿಸಾಕ್ಲಿಕ್ಕೆ ಹೋಗಲ್ಲ. ಅಂದ್ರೆ ಯಾರಿಗಾದ್ರೂ ನಾನು ನನ್ನ ಡ್ರೆಸ್ ನ ಕೊಟ್ರುನು ದುಪ್ಪಟ ಕೊಡಲ್ಲ, ಅವ್ರಿಗೆ ಹೇಳ್ಬಿಡ್ತೀನಿ ದುಪ್ಪಟ ಇಲ್ಲ ಇದಕ್ಕೆ, ನೀವೇ ಯಾವ್ದಾದ್ರು ವೈಟೋ ಬ್ಲ್ಯಾಕೋ ಏನಾದ್ರೂ ಮಿಕ್ಸ್ ಮ್ಯಾಚ್ ಮಾಡಿ ಹಾಕೊಂಡ್ಬಿಡಿ ಅಂತ ಹೇಳಿ. ಬಿಕಾಸ್ ನನ್ಗೆ ಈಗ ನೋಡಿ, ನೀವು ನೋಡಿದ್ರೆಲ್ಲ ಮೇಲೆ ನಾನು ರಾಗಿ ಒಣಗಾಕ್ಲಿಕ್ಕೆ ಎಲ್ಲ ದುಪ್ಪಟಾಸ್ನೇ ಯೂಸ್ ಮಾಡೋದು. ಮತ್ತೆ ಕಿಚನ್ ಅಲ್ಲೂ ಅಷ್ಟೇ, ನಾನು ಏನಾದ್ರೂ ಕ್ಲೀನ್ ಮಾಡ್ಬೇಕು, ಈಗ ದೇವ್ರ ಸಾಮಗ್ರಿಗಳನ್ನೆಲ್ಲ ಅಲ್ಲಿ ತೊಳಿಬೇಕು ಅಂದ್ರೂ ಸ್ಲ್ಯಾಬ್ ಮೇಲೂ ನಾನು ಈ ತರ ದುಪ್ಪಟಾಸ್ನೇ ಹಾಕೊಂಡು ಅದನ್ನೆಲ್ಲ ಇಟ್ಕೋತೀನಿ. ಹಂಗಾಗಿ ಅವನು ಎಲ್ಲಾನು ಇದ್ರಲ್ಲೇನೆ ಒಂದು ಬಾಕ್ಸ್ ಅಲ್ಲೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡೆ. ಅಷ್ಟೊಂದು ಗಲೀಜಾಗಿರ್ಲಿಲ್ಲ, ಕ್ಲೀನ್ ಆಗೇ ಇತ್ತು. ಯಾಕಂದ್ರೆ ಅದೇ ತುಂಬಾ ಏನು ತುಂಬಾ ದಿನ ಆಗೋಗ್ಬಿಟ್ಟಿದೆ ಅಂತ ಏನೂ ಇಲ್ಲ. ಬಟ್ ಏನಂದ್ರೆ ಎಲ್ಲ ಹರಡ್ಬಿಟ್ಟಿದ್ರು, ಅದು ಒಂದು ನನ್ಗೆ ಇಲ್ಲಿ ಪ್ರಾಬ್ಲಮ್ ಇತ್ತು ಅಷ್ಟೇನೆ. ಸೊ ಈಗ ಇದನ್ನೆಲ್ಲ ಫೋಲ್ಡ್ ಮಾಡ್ಕೊಂಡು ಈ ಒಂದೆರಡು ಸ್ಟೋರೇಜ್ ಬ್ಯಾಗ್ಸ್ ಇತ್ತು. ಆಕ್ಚುಲಿ ಈ ಬ್ಯಾಗ್ಸ್ ಏನಂತಂದ್ರೆ, ನಾನು ಬಿಫೋರ್ ಆಫ್ಲೈನ್ ಅಲ್ಲಿ ಸ್ಯಾರಿ ಬಿಸ್ನೆಸ್ ಮಾಡ್ತಿದ್ದೆ ಅಂತ ಹೇಳಿದ್ದೆ ನಿಮ್ಗೆ. ನಾನು ಇವಾಗ ಅರ್ನಿ ಕಲೆಕ್ಷನ್ ನೀವು ಅನ್ಕೊಬಹುದು, ಇವಾಗ ಇವರು ಸ್ಟಾರ್ಟ್ ಮಾಡಿ ಆತರ ಇಲ್ಲ. ನಾನು ಯೂಟ್ಯೂಬ್ ಮಾಡೋಕ್ಕಿಂತ ಮುಂಚೆನೂ ಸಹ ನಾನು ಸ್ಯಾರಿ ಬಿಸ್ನೆಸ್ ನ ಮಾಡಿದ್ದೀನಿ. ಅವಾಗ ನಾನು ಯೂಟ್ಯೂಬ್ ಅಲ್ಲೆಲ್ಲ ಏನು ಮಾಡಿರ್ಲಿಲ್ಲ.
ಆ ಟೈಮಲ್ಲಿ ಸ್ಯಾರೀಸ್ನೆಲ್ಲ ಸ್ವಲ್ಪ ಡಿಸೈನರ್ ಸ್ಯಾರೀಸ್ನೆಲ್ಲ ತಂದಾಗ ಈ ತರ ಈ ಸ್ಟೋರೇಜ್ ಬ್ಯಾಗ್ಸ್ ಅಲ್ಲಿ ಕೊಡೋರು ಡ್ರೆಸ್ ಮೆಟೀರಿಯಲ್ಸ್ ಆ ತರ ಎಲ್ಲ ತಂದಾಗ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ. ಸೊ ಈ ಒಂದ್ ಎರಡನ್ನ ಹಾಗೆ ಇಟ್ಕೊಂಡಿದ್ದೆ ನಾನು. ಸೊ ಇದ್ರಲ್ಲಿ ನಾನು ಅದು ಏನೇನ್ ಐಟಮ್ಸ್ ಎಕ್ಸ್ಟ್ರಾ ಅಂದ್ರೆ ಡಿವೈಡ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದ್ರೆ ನಾನು ರೆಗ್ಯುಲರ್ ಆಗಿ ಯಾರಾದ್ರೂ ಗೆಸ್ಟ್ ಬಂದಾಗ ಹಾಕ್ಲಿಕ್ಕೆ ಚೆನ್ನಾಗಿರೋ ಬೆಡ್ ಸ್ಪ್ರೆಡ್ಸ್ ಎಲ್ಲ ಒಂದ್ ಕಡೆ ಇಟ್ಟೆ. ಇನ್ನೊಂದ್ ಕೆಲವೊಂದು ಅಂದ್ರೆ ಈಗ ಮನೆ ಕ್ಲೀನ್ ಮಾಡೋದಕ್ಕೆ ನನ್ಗೆ ಏನಾದ್ರೂ ಯೂಸ್ ಆಗುವಂತದ್ದು ಬೆಡ್ ಸ್ಪ್ರೆಡ್ಸ್ ಅಂದ್ರೆ ಹಳೆ ಬಟ್ಟೆ ತರ ಆಗಿದೆ ಅಲ್ವಾ, ಅದನ್ನೇ ಒಂದ್ ಕಡೆ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ. ಬಿಕಾಸ್ ನನ್ಗೆ ತಗೊಳ್ಳುವಾಗ ಈಸಿ ಆಗತ್ತೆ ಅಂತ ಅನ್ಬಿಟ್ಟು. ನೋಡಿ ಇವಾಗ ಎಷ್ಟು ಸ್ಪೇಸ್ ಸಿಕ್ತು ಅಂತಂದ್ರೆ ಇಲ್ಲಿ ನಾರ್ಮಲ್ ಆಗಿ ತುಂಬಾ ಈ ಎಲ್ಲ ತುರ್ಕಿಟ್ಟಾಗ ಏನು ಇಷ್ಟೊಂದ್ ಇದೆಯಪ್ಪ, ಐ ಮೀನ್ ಎಷ್ಟೊಂದ್ ಇಟ್ಟಿದ್ದೀನ ಇಲ್ಲಿ ಅನ್ನಿಸ್ತಾ ಇತ್ತು. ಆದ್ರೆ ಈಗ ನೋಡಿದ್ರೆ ತೆಗ್ದು ಏನೂ ಇಲ್ಲ, ಎಲ್ಲ ನೀಟಾಗಿ ಅರೇಂಜ್ ಆಯ್ತು. ಬಟ್ ಈ ತರ ನೀಟಾಗಿ ಅರೇಂಜ್ ಆದ್ಮೇಲೆ ನಿಜವಾಗ್ಲೂ ಏನೋ ಒಂಥರ ಮನ್ಸಿಗೆ ಖುಷಿ ಆಗ್ತಾ ಇರುತ್ತೆ ಅಲ್ವಾ. ರಾಗಿ ಎಲ್ಲ ಒಣಗಾಕ್ಬಿಟ್ಟು ಆಮೇಲೆ ನಮ್ಮ ಮನೆಯವರು ಟಿಫನ್ ಮಾಡ್ಕೊಂಡು ಹೊರಗಡೆ ಹೋದ್ರು, ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ. ಆಕ್ಚುಲಿ ಈ ವ್ಲಾಗ್ ನಾನು ಶೂಟ್ ಮಾಡಿರೋದು ಸಂಡೇ. ಇನ್ನ ಪಾವನಿನು ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದ್ಲಲ್ವಾ, ಬಂದ್ರು ನಮ್ಮ ಮನೆಯವರು. ಬಂದ್ಬಿಟ್ಟು ಹೇಳ್ತಾ ಇದ್ರು, ಏನ್ ಇನ್ನು ಫ್ರೆಶ್ ಅಪ್ ಆಗಿಲ್ವಾ, ಹಂಗೆ ಇದೆಯಾ, ಕ್ಲೀನ್ ಮಾಡ್ಕೊಂಡೇ ಇದ್ಬಿಟ್ಟಿದ್ಯಾ ಅಂತ ಹೇಳಿ ಅವರು ರೇಗ್ತಾ ಇದ್ರು. ಅಂದ್ರೆ ನನ್ಗೆ ಏನಂದ್ರೆ, ನಾವು ನಾರ್ಮಲ್ ಆಗಿ ಹಿಂಗ್ ಕೆಲಸ ಮಾಡೋ ಇಂಟ್ರೆಸ್ಟ್ ಇದ್ಬಿಟ್ರೆ ಮಾಡ್ತಾನೆ ಇರ್ತೀನಿ. ಆದ್ರೆ ಒಂದ್ಸತಿ ಫ್ರೆಶ್ ಅಪ್ ಆಗಿದ್ದೀನಿ ಅಂದ್ರೆ ಅದೇನೋ ಕ್ಲೀನಿಂಗ್ ಕೆಲಸ ಮಾಡಕ್ ಇಂಟ್ರೆಸ್ಟೇ ಬರೋದಿಲ್ಲ. ಅಡ್ಗೆ ಬೇಕಾದ್ರೆ ಮಾಡ್ಬಿಡ್ತೀನಿ. ಅಯ್ಯೋ ಇರಪ್ಪ ಇದೆಲ್ಲ ಒಂಚೂರು ಕ್ಲೀನ್ ಮಾಡ್ಕೊಬೇಕಿತ್ತು, ಅದಕ್ಕೇನೆ ಮಾಡ್ಕೊಂತಾ ಇದ್ದೀನಿ ಅಂತ ಹೇಳ್ದೆ. ಆಮೇಲೆ ಅವರು ಬೈತಾನೆ ಇದ್ರು ಒಂದೇ ಸಮ. ಆಮೇಲೆ ನಾನು ಅದನ್ನೇ ಹೇಳ್ದೆ, ನಿಮ್ದು ಇವನ್ ಐರನ್ ಬಟ್ಟೆ ಸಹ ನೀವು ತಗೊಂಡೋಗಿ ಕೊಡೋದಿಲ್ಲ, ಅದನ್ನು ನಾನೇ ಕೊಡ್ಬೇಕು. ಅಂದ್ರೆ ಏನಾದ್ರೂ ಈ ತರ ಫ್ರೆಶ್ ಅಪ್ ಆಗಿಲ್ಲ ಅಂತ ರೇಗ್ತಾ ಇರ್ತೀರಾ. ಮನೇನು ನೀಟಾಗಿ ಇಟ್ಕೊಬೇಕು, ನಾವು ನೀಟಾಗಿ ಇರ್ಬೇಕು ಅಂತಂದ್ರೆ ಸ್ವಲ್ಪನಾದ್ರೂ ಟೈಮ್ ಬೇಕು. ನೀವು ಒಂಚೂರು ಹೆಲ್ಪ್ ಮಾಡೋದ್ರೆ ಅಲ್ವಾ ಆಗತ್ತೆ ಅಂದೆ. ಅದಕ್ಕೆ ಆಮೇಲೆ ಸರಿ ಐರನ್ ಬಟ್ಟೆ ಎಲ್ಲ ತೆಗ್ದಾಕು, ನಾನೇ ಕೊಟ್ಟು ಬರ್ತೀನಿ ಅಂತ ಅಂದ್ರು. ಲೈಕ್ ಏನಂದ್ರೆ ಈ ತರ ಯಾವಾಗಾದ್ರೂ ಒಂದೊಂದ್ಸತಿ ನಾವು ಒಂಚೂರು ಅವ್ರು ರೇಗ್ತಾ ಇದ್ದಾಗ ಈ ತರ ಏನಾದ್ರು ಹೇಳ್ದಾಗ ಹೇಳ್ಬಿಡ್ತಾರೆ. ಸೊ ನಾನು ಆ ಒಂದು ಟೈಮ್ನ ನೋಡ್ಕೊಂಡು ಅವ್ರ ಕೈಲಿ ಏನಾದ್ರು ಒಂದೊಂದು ಕೆಲಸ ಮಾಡಿಸ್ಕೊಂಡ್ಬಿಡ್ತೀನಿ. ಸಣ್ಣ ಪುಟ್ಟದ ಪಾಪ ಮಾಡ್ಕೊಡ್ತಾರೆ ಫ್ರೀ ಇದ್ರೆ. ಬಟ್ ಏನ್ ಮಾಡೋದು, ಅವರೇ ಫ್ರೀನೇ ಇರಲ್ವಲ್ಲ, ಇನ್ನೇನ್ ಕೆಲಸ ಮಾಡ್ಕೊಡ್ತಾರೆ ನನ್ಗೆ. ಆಮೇಲೆ ಅವ್ರದ್ದು ಐರನ್ ಬಟ್ಟೆ ಎಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು, ಕೊಟ್ಟೇ ಇರ್ಲಿಲ್ಲ. ಹಂಗಾಗಿ ಅವ್ರಿಗೆ ಹೇಳದ್ನಲ್ವಾ, ತಗೊಂಡ್ ಹೋದ್ರು ಅವರು. ಆಮೇಲೆ ನಾನು ಫ್ರೆಶ್ ಅಪ್ ಎಲ್ಲ ಆಗಿ ಬೆಳಿಗ್ಗೆನೆ ಚಿಕನ್ ಸ್ವಲ್ಪ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ ನಾನು. ಇನ್ನ ಪಾವನಿನು ಡ್ಯಾನ್ಸ್ ಕ್ಲಾಸ್ಗೆ ಹೋದಾಗ ಚಿಕನ್ ತಿಂದು ಹೋಗಲ್ಲ. ಮತ್ತೆ ನಮ್ಮನೆಯವ್ರು ಸ್ವಲ್ಪ ಹೊರಗಡೆ ಹೋದ್ರು, ನಾನ್ ವೆಜ್ ಏನ್ ಬೇಡ ಅಂದಿದ್ರು. ಹಂಗಾಗಿ ಬೆಳಗ್ಗೆ ನಾರ್ಮಲ್ ನಾನು ಇದು ಆಕ್ಚುಲಿ ಏನಂದ್ರೆ ಮಿಲ್ಕ್ ಶೇಕ್ ಮಾಡಿದ್ದೆ. ಆಮೇಲೆ ಬ್ರೆಡ್ ಇತ್ತು, ಟೋಸ್ಟ್ ಮಾಡ್ಬಿಟ್ಟಿದ್ದೆ ಅಷ್ಟೇನೆ ಟಿಫನ್ಗೆ. ಆಮೇಲೆ ಫ್ರೈಡ್ ರೈಸ್, ಚಿಕನ್ ಫ್ರೈಡ್ ರೈಸ್ನೆಲ್ಲ ಮಾಡಿ ತಿಂದ್ಬಿಟ್ಟು ಅದಾದ್ಮೇಲೆ ಈವ್ನಿಂಗ್ ನಾವು ಸ್ವಲ್ಪ ಶಾಪಿಂಗ್ ಹೋಗ್ಬೇಕಿತ್ತು. ಸರಿ ಫಸ್ಟ್ ಇದೆಲ್ಲ ಊಟ ಎಲ್ಲ ಮಾಡ್ಕೊಂಡ್ಬಿಟ್ಟು ಆಮೇಲೆ ಹೋಗೋಣ ಅಂತ ಅನ್ಕೊಂಡು, ಹಂಗೆ ನನ್ಗೆ ಅಡ್ಗೆ ಕೆಲಸ ಆಗಿದ ತಕ್ಷಣ ಹಂಗೆ ಸ್ವಲ್ಪ ಸ್ಲ್ಯಾಬ್ನು ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಅವತ್ತಿನ ದಿನ ಒಂಥರ ಕಂಪ್ಲೀಟ್ ಆಗತ್ತೆ. ಇನ್ನೇನು ನಾನು ಮತ್ತೆ ಅಡ್ಗೆ ಮಾಡೋದೆಲ್ಲ ಏನೂ ಇಲ್ಲ, ನೈಟ್ಗೆ ಇದೇ ಆಗತ್ತೆ ಸ್ವಲ್ಪ ಅಂತ ಅನ್ಕೊಂಡು ಅದನ್ನು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನಮ್ಮ ಮನೆಯವ್ರಿಗೆ ಬಟ್ಟೆ ತಗೊಳ್ಬೇಕಿತ್ತು.
ಆಕ್ಚುಲಿ ನಮ್ದು ಆನಿವರ್ಸರಿ ಇತ್ತು. ಸರಿ ಅಂತ ಹೇಳಿ ನನಗೇನೋ ನಮ್ದೀಗ ಅರ್ನಿ ಕಲೆಕ್ಷನ್ ಅಲ್ಲೇ ಇರೋದ್ರಿಂದ ಡ್ರೆಸ್ಸು ಸ್ಯಾರಿ ಏನೋ ಒಂದು ಆಗ್ಬಿಡತ್ತೆ. ಬಟ್ ಅವ್ರಿಗೆ ಬೇಕಿತ್ತಲ್ವಾ ಅಂತ ಹೇಳಿ ಅವ್ರು ಒಬ್ರೇ ಹೋಗಿ ತಗೊಳ್ಳೋದೇ ಇಲ್ಲ, ನನ್ನ ಜೊತೆಗೆ ಹೋಗ್ಲೇಬೇಕು. ನಾನ್ ಸೆಲೆಕ್ಟ್ ಮಾಡೋದೇ ಅವ್ರು ಹಾಕೊಳ್ಳೋದು. ಬಟ್ ಅಂದ್ರೆ ಒಬ್ರೇ ಹೋಗಿ ತಗೊಂಡ್ ಬಂದ್ರುನು ನನ್ಗೆ ಇಷ್ಟ ಆಗಲ್ಲ. ನಾನೇನೆ ಇದು ಕಲರ್ ಚೆನ್ನಾಗಿಲ್ಲ, ಇದು ಹಿಂಗೆ ಹಂಗೆ ಅಂತ ಏನಾದ್ರೂ ಎಸಿಟ್ಬಿಡ್ತೀನಿ. ಅದಕ್ಕೆ ಅವರು ನೀನೇ ಬಂದ್ಬಿಡಮ್ಮ ಜೊತೆಗೆ ಅಂತ ಹೇಳ್ತಾರೆ. ಸೊ ಹೋಗ್ಬಿಟ್ಟು ಅವ್ರಿಗೆ ಒಂದೆರಡು ಜೊತೆ ಬಟ್ಟೆ ತಗೊಂಡೆ. ಹಾಗೇನೆ ಇನ್ನ ಇವಾಗ ಅಮಾವಾಸ್ಯೆ ಹಬ್ಬ ಬೇರೆ ಬರುತ್ತಿದೆ ಅಲ್ವಾ. ಸೊ ಹಂಗೆ ಅದಕ್ಕೂನು ಕೆಲವೊಂದು ಬೇಕಿತ್ತಲ್ವಾ ಬಟ್ಟೆ ಎಲ್ಲಾನು, ಟವಲ್ ಅಂತೆ ಅದು ಇದು ಅದನ್ನು ಎಲ್ಲ ಹಿಂಗೂ ಹೋಗಿದ್ವಲ್ಲ ಅಂತ ಅನ್ಬಿಟ್ಟು ಅದು ಏನೇನ್ ಶಾಪಿಂಗ್ ಇತ್ತು ಮತ್ತೆ ಬೇರೆ ಮನೆಗೂ ಸ್ವಲ್ಪ ಅದು ಇದು ಬೇಕಿತ್ತು ಅಂತೆಲ್ಲ ತಗೊಂಡು ಬರ್ತಾ ನನ್ಗೆ ಈ ಅಂದ್ರೆ ಸೀಬೆಕಾಯಿ ತುಂಬಾನೇ ಇಷ್ಟ ಆಗತ್ತೆ. ಅಲ್ಲಿ ನಾನ್ ರೆಗ್ಯುಲರ್ ಆಗಿ ತಗೋತೀನಿ, ಅವ್ರ ಹತ್ರ ಚೆನ್ನಾಗ್ ಕೊಡ್ತಾರೆ ಯಾವಾಗ್ಲೂ ಅಷ್ಟೇನೆ. ಅವರು ನಾನು ಆಕ್ಚುಲಿ ನಮ್ ಬಟ್ಟೆ ತಗೊಳಕ್ ಹೋದಾಗ ಫುಲ್ ಗಾಡಿ ತುಂಬಾ ಇತ್ತು. ಬಟ್ ಅಲ್ಲಿಂದ ರಿಟರ್ನ್ ಬರೋ ಆಗ್ಲೇ ಎಷ್ಟೊಂದ್ ಖಾಲಿ ಆಗ್ಬಿಟ್ಟಿತ್ತು. ಅದನ್ನೇ ಹೇಳ್ತಾ ಇದ್ದೆ ನಾನು, ಆಗ್ಲೇ ಖಾಲಿನೇ ಆಗೋಗ್ಬಿಟ್ಟಿದೆ ಅಂಕಲ್ ಅಂತ ಅನ್ಬಿಟ್ಟು. ಅವ್ರು ಇಲ್ಲಮ್ಮ ನೀವ್ ಈ ನಡುವೆ ಬರ್ತಾನೆ ಇಲ್ಲ ಸರಿಯಾಗಿ ಅಂದ್ರು. ಇಲ್ಲ ಮಗಳು ಬರ್ತಿದ್ದಾಳೆ, ನೀವ್ ಅಬ್ಸರ್ವ್ ಮಾಡಿಲ್ವೇನೋ ಅಂತಂದೆ. ಅಂದ್ರೆ ಪಾವನಿ ಕಾಲೇಜಿಂದ ಬರ್ತಾ ಅವಳೇ ತಗೊಂಡ್ ಬಂದ್ಬಿಡ್ತಾಳೆ ನನ್ಗೆ. ಹಂಗಾಗಿ ನಾನು ಹೋಗಿ ತುಂಬಾ ದಿನ ಆಗಿದ್ದಕ್ಕೆ ಅವರು ಕೇಳ್ತಾ ಇದ್ರು. ಸರಿ ಅದನ್ನೆಲ್ಲ ಮಾಡ್ಕೊಂಡ್ ಬಂದ್ವಿ. ಆಮೇಲೆ ನಮ್ಮ ಮನೆಯವರು ಚಾಟ್ಸ್ ತಿನ್ನೋಣ ಬಾ, ತುಂಬಾ ದಿನ ಆಯ್ತು ನಾವು ಹೊರ್ಗಡೆ ಇಬ್ರೇ ಹೋಗಿ. ಪಾವನಿ ಬಂದಿರ್ಲಿಲ್ಲ, ಅವಳು ಮನೇಲೇ ಇದ್ಲು. ತುಂಬಾ ದಿನ ಆಯ್ತು ಬಾ ಚಾಟ್ಸ್ ತಿನ್ಕೊಂಡ್ ಹಂಗೆ ಹೋಗೋಣ ಅಂತ ಅಂದ್ರು. ಇನ್ ಮನೇಲೂ ಅಡ್ಗೆ ಏನು ಮಾಡೋದಿರ್ಲಿಲ್ಲ, ಫ್ರೈಡ್ ರೈಸ್ ಹಂಗೆ ಇತ್ತು, ಅದೇ ಸ್ವಲ್ಪ ಆಗ್ತಿತ್ತು. ಮತ್ತೆ ಪಾವನಿಗೂ ಕಾಲ್ ಮಾಡಿದ್ವಿ ಏನ್ ಬೇಕು ಅಂತ ಹೇಳಿ. ಅವಳು ಚಾಟ್ಸ್ ಎಲ್ಲ ನನ್ಗೇನು ಬೇಡ, ಮಂಚೂರಿಯನ್ ಏನಾದ್ರು ತಂದ್ಬಿಡಿ ಅಂತ ಅಂದ್ರು. ಆಕ್ಚುಲಿ ನಾನು ಔಟ್ಸೈಡ್ ಮಂಚೂರಿಯನ್ಸ್ ತುಂಬಾ ಕಡಿಮೆ ನಾವು ತರೋದಿಲ್ಲ. ಬಿಕಾಸ್ ನನ್ಗೇನಂದ್ರೆ ಟೇಸ್ಟಿಂಗ್ ಸಾಲ್ಟ್ ಹಾಕ್ಬಿಟ್ಟಿರ್ತಾರೆ ಅನ್ಬಿಟ್ಟು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಮನೇಲೆ ಮಾಡೋದು. ಇನ್ನ ನಮ್ಮ ಮನೆಯವರು ಅದೆಲ್ಲ ಹೇಳ್ತಾ ಇದ್ರೆ ಫಿಲಾಸಫಿ ಮಾತಾಡ್ಬೇಡ ನೀನು, ಯಾವತ್ತೋ ಒಂದಿನ ತಿಂದ್ರೆ ಏನಾಗಲ್ಲ. ಈಗ ಮತ್ತೆ ನೀನ್ ಮನೆಗೆ ಹೋಗ್ಬಿಟ್ಟು ಮಾಡ್ತೀಯಾ ಇವಾಗ ಮಂಚೂರಿಯನ್ ಎಲ್ಲ ಆಗೋದಿಲ್ಲ, ಒನ್ ಟೈಮ್ ತಗೊಂಡ್ ಹೋಗೋಣ ಪರವಾಗಿಲ್ಲ ಬಿಡು, ಒಂದ್ ಹಾಫ್ ಪ್ಲೇಟ್ ತಗೊಂಡ್ ಹೋಗೋಣ ಅಂತ ಹೇಳಿ ಅವಳಿಗೂ ಆರ್ಡರ್ ಮಾಡಿ ತಗೊಂಡ್ವಿ. ಸೊ ಸಂಡೇ ದಿನ ಈ ರೀತಿ ಕಳೀತು. ಐ ಹೋಪ್ ನಿಮ್ಗೆ ಬ್ಲಾಗ್ ಇಷ್ಟ ಆಗಿರತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಬ್ಲಾಗ್ನ ನೋಡಿ ಅಂತ ಹೇಳ್ತಾ ಮತ್ತೊಂದು ಬ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.